to my YouTube channel, guys. Today I am going to make a new. ನಮಸ್ಕಾರ ದೇವರು ಎಲ್ಲ ಹೇಗಿದ್ದೀರಾ? ತಿಂಡಿ ಆಯಿತಾ? ನಾವಿವತ್ತು ಒಂದು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಹೊಸ ಜಾಗ ಅಂದರೆ ಹೊಸ ಜಾಗ ಅಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ಜಾಗ. ನ್ಯೂ ರೈಡ್ ಹೋಗ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಏನಪ್ಪ ಇವತ್ತು ಹೊಸದಾಗಿ ಹೆಲ್ಮೆಟ್ ಬೇರೆ ತೊಗೊಂಡಿದ್ದೀನಿ ಅಂತ ನೋಡ್ತಿದ್ದೀರಾ. ನಾವು ಹೋಗ್ತಾ ಇರೋ ಜಾಗನೂ ಅದೇ ಥರ ಇದೆ ಕಣ್ರಿ. ಫುಲ್ಲು ಟೌನ್ ಏರಿಯಾ, ತುಂಬ ಗೊತ್ತಿರುವಂಥ ಜಾಗಕ್ಕೆ ಬನ್ನಿ. ಲೆಟ್ಸ್ ಸ್ಟಾರ್ಟ್ ದ ರೈಡ್. ದೇವರು, ಇದು ನಮ್ಮ ಆರನಹಳ್ಳಿ ಹತ್ತಿರ ಇರುವಂತಹ ಕ್ಷೇತ್ರ, ಶ್ರೀ ಕೋಡಿ ಮಠ ಅಂತ. ಇದು ತುಂಬ ಸುಪ್ರಸಿದ್ಧವಾಗಿರುವಂತಹ ಮಠ. ನೀವು ಹೊರಗಡೆ ಕೇಳಿದ್ದೀರ, ಆರನಹಳ್ಳಿ ಶ್ರೀಗಳು ಅಂತ ಅಂದ್ಬಿಟ್ಟು ಟಿ ವಿ ಎಲ್ಲ ತೋರಿಸ್ತಿರ್ತಾರೆ ಇದೇ ಮಠ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಈ ನಾಡಿನ ಗ್ರಾಮ ದೇವತೆ ಶ್ರೀ ಕೋಡಮ್ಮ ದೇವರ ದೇವಸ್ಥಾನ ನೋಡಿ ಇಲ್ಲೇ ತೋರಿಸ್ತಿದೆ. ಇದೇ ನೋಡಿ ಕೋಡಮ್ಮನವರ ದೇವಸ್ಥಾನ. ಇಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ರೈಟಲ್ಲೇ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿ ದೇವಾಲಯ. ಆ್ಯಕ್ಚುಲಿ ಅದು ನಮ್ಮ ಮನೆ ದೇವರು. ನಾನು ಅಲ್ಲಿಗೆ ತುಂಬ ಸಲ ಹೋಗಿಲ್ಲ, ಆದರೂ ಅಷ್ಟೇ ಪ್ರೀತಿ ಇದೆ. ಈಗಲೂ ಅವಾಗವಾಗ ಫ್ರೀ ಸಿಕ್ಕಾಗ ಹೋಗಿ. ಖುಷಿ ಏನಪ್ಪ ಅಂದರೆ ದಾರಿಲಿ ಹೋಗ್ಬೇಕಾದ್ರೆ ಒಂದು ಗ್ಯಾಂಗ್ ನೋಡಿದ್ರೆ ತುಂಬ ಖುಷಿ ಆಯಿತು. ನಾವು ನಮ್ಮ ಗ್ಯಾಂಗಲ್ಲೂ ಹಿಂಗೆ ಇದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ರೈಡ್ ಸಿಕ್ತಿತ್ತು ಅಂತ ಅನಿಸ್ತಿತ್ತು. ಅವ್ರಿಗೆ ಹೇಳಿದೆ ಮುಂದೆ ಹೋಗಿ ವಿಡಿಯೋ ಮಾಡ್ತೀನಿ ಅಂತ. ಈಗ ಹೋಗ್ತಾರೆ ನೋಡಿ, ಝುಯ್ ಅಂತ ಹೋಗ್ತಾರೆ. ಈಗ ಫ್ರೆಂಡ್ಶಿಪ್ ಅನ್ನೋದು ನಮ್ಮ ಫ್ರೆಂಡ್ಸಿಗೆ ಇದೇ ರೀತಿ. ಬ್ರೋ, ನಾವು ಟೂರ್ಗೆ ಹೋಗೋಣ, ಬೇಕಲ್ಲಿ ಹೋಗೋಣ ಅಂದರೆ ಯಾವ ಬಳೆ ಮಕ್ಕಳು ಪ್ರತಿ ಸಲ ಹೇಳೋದು ಒಂದೇ ಮಾತು. ಅಣ್ಣ ಯಾಕಣ್ಣ ಹಿಂಗೆ ಹಾಸನಲ್ಲಿ ನೋಡಿ, ಇಲ್ಲಿ ಇದು ಡೈರಿ ಸರ್ಕಲಲ್ಲಂತೂ ಯಾವಾಗಲೂ ಸಿಗ್ನಲ್ ಇದ್ದಿದ್ದೆ. ಅಣ್ಣ ರಾಂಗ್ ರೂಟಲ್ಲಿ ಬರ್ತಾವ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ್ಯಕ್ಚುಲಿ ಹಾಸನಿಂದ ನಮ್ಮ ರೈಡರ್ ಡಿಯೋ ದೀಕ್ಷಿತ್ ಅವರು ಬರ್ತೀನಿ ಅಂತ ಹೇಳಿದ್ರು. ಇಲ್ಲೆಲ್ಲ ನೋಡ್ತಾ ಇದ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ಆಮೇಲೆ ನೆನಪಾಯಿತು, ಹಳೆಯ ಜಾಗ ಅವತ್ತು ನಿಂತಿದ್ರಲ್ಲ ಅದೇ ಸ್ಪಾಟಲ್ಲಿದ್ದೀನಿ ಅಂತ ಹೇಳಿದ್ರು. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಅಲ್ಲಿಗೆ ಹೋಗ್ತಾ ಇದ್ದೀನಿ. ರೈಡರ್ ಡಿಯೋ ದೀಕ್ಷಿತ್ ಅವರನ್ನ ಎಲ್ಲೆಲ್ಲೂ ನಿಂತಿಲ್ಲ. ಓ ಇಲ್ಲೇ ಇದ್ದಾರೆ. ಬಂದರು ಕರ್ಕೊಂಡು ಸೀದಾ ಮುಂದಕ್ಕೆ ಬಂದರೆ ಈ ಸಿಗ್ನಲಲ್ಲಿ ಮತ್ತೆ ಸಿಗಾಕೊಂಡ್ವಿ. ಇಲ್ಲಿಂದ ಹಂಗೆ ಸುತ್ತಾಡಿಕೊಂಡು ಗ್ಯಾಪಲ್ಲಿ ಸಂದಲ್ಲಿ ಸೇರಿಸ್ಕೊಂಡು ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋಗಿ ನಿಂತ್ಕೊಂಡ ತಕ್ಷಣ ಮುಂದ್ಗಡೆ ಸಿಗ್ನಲ್ ಇತ್ತು, ಪೊಲೀಸ್ ಹುಡುಗರೆ ಅಲ್ಲೇ ಇತ್ತು. ಫೈನ್ಗೇನು ಹಾಕ್ಬಿಟ್ಟು ಯಾಕೆ ಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಅಕ್ಕ ಹಂಗೆ ಮುಂದಕ್ಕೆ ಬಂದರೆ ಸೀದಾ ಹಾಸನಲ್ಲಿ ರೈಟ್ಗೆ ತಗೊಂಡು ಸೀದಾ ನಮ್ಮ ಮೈಸೂರು ರೂಟ್ಗೆ ಹೋದ್ವಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸಿಗ್ನಲ್ ಬಿಟ್ಟಿದೆ ಅನ್ನೋ ಭಯನೇ ಇಲ್ಲ, ಹೆಂಗೆ ಬೇಕು ಹಂಗೆ ಬರ್ತಾರೆ. ಸೀದಾ ಅಲ್ಲಿಂದ ಬಂದ್ವಿ. ಈಗ ನಮ್ಮ ರೈಡರ್ ಡಿಯೋ ದೀಕ್ಷಿತ್ ಅವರು ಬೈಕ್ನ ಓಡಿಸ್ಕೊಳ್ತಾ ಇದ್ದಾರೆ. ಬುಮ್ ಬುಮ್ ಅಂತ ಓಡಿಸ್ತಾ ಇದ್ದಾರೆ. ಒಳ್ಳೆ ಹ್ಯೂಮನ್ ಥರ ಓಡಿಸ್ತಾ ಇದ್ದಾರೆ. ಇದೇ ನೋಡಿ ನಮ್ಮ ಹಾಸನದ ಕೆಂಪು ಕೋಟೆ. ಕೆಂಪು ಇದೆ ಅಲ್ವಾ? ಕೆಂಪು ಇರೋದಕ್ಕೆ ಕೆಂಪು ಕೋಟೆ ಅಂತಿರೋದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಲ್ಲಿಂದ ಸೀದಾ ಬಂದು ಸೀದಾ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ, ಇಲ್ಲ ಅಂದ್ರೆ ಅರ್ಧದಲ್ಲಿ ನಿಂತ್ಕೊಂಡು ತಳ್ಳಬೇಕಾಗುತ್ತೆ ಅಂತ ನೋಡಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ತಾಯಿದ್ದಾರೆ. ಆಲ್ಮೋಸ್ಟ್ ಎಷ್ಟಕ್ಕೆ ಫುಲ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಪ್ರತಿ ಸಲ 350 ಹಾಕ್ಸಿದ್ದೆ, ಅದೇ ಥರ 350 ಹಾಕ್ಸಿದೆ. 320 ಮತ್ತು ನಿಂತ್ಕೊಂಡ್ಯಾಕ ಅಷ್ಟಕ್ಕೆ ಬಂತಣ್ಣ. ತಡಿಯೋಣ ಒಂಚೂರು ನೋಡ್ತೀನಿ. ಸೆನ್ಸರ್ ಆಫ್ ಆಗುತ್ತಂತೆ. ಸಮಸ್ಯೆ ಇಲ್ಲ, ಸೆನ್ಸರ್ ಇದ್ದರೆ ನೋ ಸಮಸ್ಯೆ. ನೋಡಿ ಆಡ್ಸ್ಕೊಂಡು ಹಂಗೆ ಮುಂದೆ ಬಂದರೆ ಹಾಸನ ನಗರಕ್ಕೆ ವಂದನೆಗಳು. ಪುನಃ ಬನ್ನಿ ನಗರಸಭೆಗೆ ಅಂದರೆ ಪುನಃ ವಾಪಸ್ ಯಾಕೆ ಬರೋಣ. ಈಗೇನೋ ಹೋಗ್ತಾ ಇದ್ದೀನಿ, ಜರ್ನಿ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಬನ್ನಿ. ಇದು ಎಲೆಕ್ಟ್ರಾನಿಕ್, ಇಲ್ಲಿ ಕರೆಂಟ್ ಇರುತ್ತೆ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ದೂರದಿಂದ ಗಾಡಿ ಓಸಿ ಸುಸ್ತಾಯಿತು ಅಂದ್ಬಿಟ್ಟು ನಮ್ಮ ಬ್ರೋ ಇಲ್ಲಿ ಟೀ ಅಂಗಡಿಯಲ್ಲಿ ನಿಲ್ಲಿಸಿದ್ದಾರೆ. ಟೀ ಕೊಡ್ಸಿದ್ದಾರೆ, ಬಿಸ್ಕೆಟ್ ಕೊಡ್ಸಿದ್ದಾರೆ. ನೋಡಿ ಟೀ ಇಟ್ಕೊಂಡು ಕೂತಿದ್ದಾರೆ. ಚೆನ್ನಾಗಿ ನಗ್ತಾರೆ. ಇದು ನಮ್ಮ ಹೊಳೆ ನರಸೀಪುರದ ಹತ್ರ ಬ್ರಿಡ್ಜಿದು, ಸೀದಾ ಹೊಳೆ ನರಸೀಪುರ ಬ್ರಿಡ್ಜಿದು ನೋಡಿ.
ಒಳ್ಳೆ ಬ್ರಿಡ್ಜು. ಇಲ್ಲಿಂದ ಸೀದಾ ಇಲ್ಲಿರೋ MLA ಅವ್ರದ್ದು ಮನೆ ಕಾಣುತ್ತೆ ಬ್ರಿಡ್ಜು. ಈ ಕಡೆ ಚೌಟ್ರಿನೂ ಇದೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇದು ಹೊಳೆನರಸೀಪುರ ರೈಲ್ವೆ ಸ್ಟೇಷನ್ನು ಲೆಫ್ಟಲ್ಲಿದೆ. ಲೆಫ್ಟಿಂದ ಆ ಕಡೆ ಒಂದು ಕಾಲೇಜು ಸಹ ಇದೆ. ಇದು ಅಂಡರ್ ಪಾಸು ಆ ಕಡೆ ಕಾಲೇಜ್ಗೆ ಹೋಗೋಕ್ಕೆ. ಈ ಕಡೆ ಮುಂದೆ ಬಂದರೆ ಸೀದಾ ಹೊಳೆನರಸೀಪುರ ಮೇನ್ ಸರ್ಕಲ್ಗೆ ಹೋಗ್ತೀವಿ. ಇದೇ ರೈಲ್ವೆ ಸ್ಟೇಷನ್ನು ಮುಂಭಾಗ ಇದೆ. ಇದರಿಂದ ಸೀದಾ ಬಂದು ರೈಟಿಗೆ ತಿರುಗಿದ್ರೆ ಸೀದಾ ಸರ್ಕಲ್ಗೆ ಎಂಟ್ರಿ. KR ನಗರಕ್ಕೆ ಇನ್ನೂ 45 ಕಿಲೋಮೀಟರ್ ಇದೆ. ನೋಡೋಣ ನಮ್ಮ ಬ್ರೋ ಹೇಗೆ ಬೈಕ್ನ ಓಡಿಸ್ತಾರೆ ಅಂತ. ಈಗ ಫೋನ್ ಮೇಕ್ ಹೋಗ್ಬಿಡ್ತಾರೆ. ಏನು ಧೈರ್ಯ ಮಾಡೋಣ ಅಣ್ಣ. ನಾವೇನೋ ಕೆಲವು ಸಲ ಈ ವಿಡಿಯೋ ಇಟ್ಕೊಂಡು ಕಾಮಿಡಿ ಹಾಕ್ಕೊಡ್ಬೋದು. ಆದರೆ ಲೈಫ್ ಅನ್ನೋದು ಯಾರ್ಯಾರನ್ನ ಎಲ್ಲೆಲ್ಲಿ ಹೆಂಗೆ ನಿಲ್ಸುತ್ತೆ ಅನ್ನೋದು ನೋಡಿ ಕಲ್ತ್ಕೋಬೇಕು ನಾವು. ಇದು KR ನಗರದ ಎಂಟ್ರಿ ಡ್ಯಾಮ್, KRS ಡ್ಯಾಮು ನೋಡಿ. ಇದೇ ಲೆಫ್ಟಲ್ಲಿರೋದು. ಅವತ್ತು ಇಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡ್ತಿದ್ವಿ. ಇವತ್ತು ನೋಡಿದ್ರೆ ಪೂರ್ತಿ ತುಂಬ ಹೋಗ್ಬಿಟ್ಟೈತೆ ನೀರು, ನಿಂತ್ಕೊಳಕ್ಕೆ ಜಾಗ ಇಲ್ಲ ನೋಡಿ. ಅಲ್ಲಿ ಬ್ರಿಡ್ಜ್ ಇದೆಲ್ಲ, ಬ್ರಿಡ್ಜ್ ಮುಂದೆನೇ ಹೋಗಿದ್ವಿ ನಾವು ಪೂರ್ತಿ ಹತ್ರಕ್ಕೆ. ಇವತ್ತು ಹೋಗೋಕ್ಕೆ ಆಗಲ್ಲ ನೋಡಿ. ಇದೇ ಅರ್ಕೇಶ್ವರ ಸ್ವಾಮಿ ದೇವಾಲಯ. ನಿಮಗೆ ರೈಡರ್ ಡಿಯೋ ದೀಕ್ಷಿತ್ ಅವರು ಅವರ ವ್ಲಾಗಲ್ಲಿ ತೋರಿಸಿದ್ದು ನೋಡಿ. ಅರ್ಕೇಶ್ವರ ಸ್ವಾಮಿ ದೇವಾಲಯ ಅಂತ ಇದೆ ನೋಡಿ. ಇಲ್ಲಿ ಸೀದಾ ಒಂದು 50 ಮೀಟ್ರ್ ಆಗುತ್ತೆ ಅಷ್ಟೇ. ಇಲ್ಲಿಂದ ರೌಂಡ್ ಹೊಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿಂದ ಸೀದಾ ಬಂದರೆ ಲೆಫ್ಟಿಗೆ ನಮ್ಮ ರೈಡರ್ ಅವ್ರ ಮನೆಗೆ ಹೋಗಬೇಕು. ಆದರೆ ನಾವೀಗ ರೈಡರ್ ಅವ್ರ ಮನೆಗೆ ಹೋಗಲ್ಲ. ನಾವು ಈಗ ಸೀದಾ KR ನಗರ ಎಂಟ್ರಿ ಆಗ್ತೀವಿ, ಟೌನ್ ಒಳಗೆ ಹೋಗ್ತೀವಿ. ಇದು ನೋಡಿ ಭತ್ತದ ನಾಡು ಕೃಷ್ಣರಾಜನಗರಕ್ಕೆ ಸುಸ್ವಾಗತ. ಇಂದ ಸ್ವಲ್ಪ ದೂರ ಆಗುತ್ತೆ ಟೌನ್ ಒಳಗೆ ಹೋಗೋಕ್ಕೆ. ಅದಕ್ಕೆ ವೀಡಿಯೋನ ಕಟ್ ಮಾಡಿ ಸ್ಪೀಡ್ ಮಾಡ್ತೀನಿ, ಬೇಜಾರಾಗುತ್ತಲ್ಲ ನಿಮಗೆ ಅಂತ. KR ನಗರ ಬಿಟ್ಟು ಸ್ವಲ್ಪ ಮುಂದೆ ಬಂದ ತಕ್ಷಣ ಮಳೆ ಅಂದರೆ ಮಳೆ ಕಣ್ರಿ, ಸಖತ್ತು ಮಳೆ. ಕ್ಯಾಮ್ರಾ ಹಿಡಿಯೋಕ್ಕೆ ಆಯ್ತಿರ್ಲಿಲ್ಲ, ಪೂರ್ತಿ ಅರ್ಧ ನೆಂದೋಗ್ಬಿಟ್ಟಿದ್ದು. ಬರ್ತಾ ಇರೋ ಮಳೆ ಫೋರ್ಸಿಗೆ ಕೈಯೆಲ್ಲ ನಡುಗ್ತಾಯಿತ್ತು ಪೂರ್ತಿ. ಅಷ್ಟು ಮಳೆ ಅಂದರೆ ಮಳೆ ಬರ್ತಾಯಿತ್ತು. ನಮ್ಮ ರೈಡರವರು ನಿಧಾನಕ್ಕೆ ಆಮೆ ಮೇಲೆ ನಡ್ಕೊಂಡು ಹೋಗುತ್ತದ, ಎಮ್ಮೆ ಮೇಲೆ ಮಳೆ ಹೊಡೆದಂಗೆ ಹೋಗುತ್ತ ಆ ರೇಂಜಿಗೆ ನಿಧಾನಕ್ಕೆ ಹೋಗ್ತಾಯಿದ್ರು. ಆ ಮಳೆ ಅಂತೂ ಸಖತ್ತು ಜೋರಾಗಿ ಬರ್ತಿತ್ತು. ತುಂಬ ಅಂದರೆ ತುಂಬ ಮಳೆ ನೋಡಲಿ, ಪೂರ್ತಿ ಕಪ್ಪಗಾಗಿದೆ. ವಿಡಿಯೋದಲ್ಲಿ ಮಾತ್ರ ಬ್ರೈಟಾಗಿ ಕಾಣಿಸ್ತೈತೆ, ಮಳೆ ಗೊತ್ತಾಗ್ತಾ ಇಲ್ಲ ಬರ್ತಾ ಇರೋದು. ಅವರು ಒಂದು ಮೈಕ್ ಆರ್ಡರ್ ಮಾಡಿದರೆ ಆ ಮೈಕ್ ವಾಯ್ಸ್ ನೋಡಿ ಹೆಂಗೆ ಬರುತ್ತೆ. ಎಚ್ಚರಿಕೆ ಮಳೆಗೆ ನಿಂತ್ಕೊಂಡು ಯಾರಿಗೆ ಪೂಜೆ ಅವಸ್ಥೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮೋಸ್ಟ್ಲಿ ಕಮಿಟಿಯಲ್ಲಿ ಇಲ್ಲ ಅನ್ಸುತ್ತೆ, ಸ್ಥಗಿತವಾಗಿದೆ. ನಿಮಗೆ ಒಂದು ಹೊಸ ವಿಷಯ ಹೇಳ್ಬೇಕು ಗೊತ್ತಾ? ನಿನ್ನೆ ನಮ್ಮ ಬ್ರೋರು ಬಾದಾಮಿ ಕೊಟ್ಟಿದ್ದು ತಿನ್ನು ಅಂತ. ನಾನು ಜಸೋಳ ಆಗ್ಬಿಟ್ಟಿದ್ದೆ, ಅದು ಹೀಗೆ ಪರಪರ ಅಂತ ಬರೀತಿದ್ದೆ. ನಾ ಎಮ್ಮೆ ಎಮ್ಮೆ ನಾನು ನಿಮ್ಗೆ ಇವರೆಲ್ಲ ಹೊಸ ತೋರಿಸಿದ ಬನ್ನಿ. ಮೈಸೂರು ಸಾರಿ ಏನಂದ್ರೆ ಮೈಸೂರು ಶಾರ್ಟ್ ಕಟ್ ಹೋದ್ರೆ 122 ಕಿಲೋಮೀಟರ್ ಆಗುತ್ತೆ. ನಮ್ಮ ಬ್ರೋರು ಹೊಸ ಹೇಳ್ಬಿಟ್ಟಾರ ನಿಮ್ಗೆ ನೋಡು ನೋಡ ನಾವು ಮಳೆ ಅಂತಿಮವಾಗಿ ಕ್ಲೋಸ್ ಆಗಿದೆ. ನಾವೇನಿಲ್ಲ ಅಣ್ಣ ಮಾಡಿ ಗಾಡಿ ನೋಡ್ಕೊಳ್ಳಿ ಅಂತ ತೋರಿಸಿದ ನಿಮ್ಗೆ. ಗಾಡಿ ನೋಡ್ಕೊಳ್ಳಿ ಹೋಗಿ ಬರ್ಬೇಕು ನೋಡಿ. ಇದು ಅಲ್ಲ 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 ಏನೇ ಹೇಳಿದ್ರು ಡಿಯೋ ಗಾಡಿಗೆ ಮಾಡಿಫೈ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ. ಇದಕ್ಕೆ ತುಂಬ ಸಿಟಿ ಪರ್ಸನ್ಗೆ ತುಂಬ ಈಸಿ ಆಗಿರುತ್ತೆ. ತುಂಬ ಹತ್ರದಲ್ಲಿ ಅಥವಾ ಲೋಕಲಲ್ಲಿ ಇರೋರಿಗೆ ಈಸಿ ಆಗುತ್ತೆ, ಬಿಟ್ಟರೆ ಹಳ್ಳಿಯವ್ರಿಗೆ ಎಲ್ಲ ಬೇಗ ಯೂಸ್ ಆಗಲ್ಲ. ಜೊತೆಗೆ ಪಾರ್ಟ್ಸ್ಗಳು ಒಂದು ಜಾಗದಿಂದ ಸಿಕ್ಕಿದ್ದು ಇನ್ನೊಂದು ಜಾಗದಲ್ಲಿ ಸಿಗೋದೇ ಇಲ್ಲ.
ಒಂದು ಕಡೆ ವೈಸರ್ ಸಿಗೋದ್ರೆ ಇನ್ನೊಂದ್ಸಲಿ ಹೆಡ್ಲೈಟ್ ಸಿಗಲ್ಲ, ಹೆಡ್ಲೈಟ್ ಸಿಗೋರೆ ಹಾರನ್ ಸಿಗಲ್ಲ. ಬೇಕಾದಂಥ ಮೆಟೀರಿಯಲ್ಗಳು ಒಂದೇ ಅಂಗಡಿಲಂತೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಒಂದಂತೂ ಅಲ್ಲೊಂದು ತೊಗೋಬೇಕು, ಇಲ್ಲೊಂದು ತೊಗೋಬೇಕು ಗ್ಯಾರಂಟಿ. ನಮ್ಮ ಗಾಡಿಗೆ ವೈಸರ್ ಸಿಕ್ತು, ಹೆಲ್ಮೆಟ್ ಸಿಕ್ತು, ಹೆಡ್ಲೈಟ್ಗಳು ಸಿಕ್ತು, ಎಲ್ಲ ಸಿಕ್ತು. ಈಗ ಎಲ್ಲ ಫಿಟ್ ಮಾಡಿಸ್ಬೇಕು. ಫಿಟ್ ಮಾಡ್ಸೋಕ್ಕೆ ಅಂತ ಹೋದಾಗ ಹೆಡ್ಲೈಟ್ ಕೆಳಗೊಂದು ಚಿಕ್ಕದ ಲೈಟ್ ಹಾಕ್ಸ್ಬೇಕಾಗಿತ್ತು. ಆ ಲೈಟ್ ಹಾಕ್ಸೋಕ್ಕೆ ಹೋದಾಗ ಪ್ರಾಬ್ಲಮ್, ಹ್ಯಾಂಡ್ಲು ತಿರ್ಗ್ಸೋಕ್ಕಾಗಲ್ಲ. ಸೊ ಮಡ್ಗಾಡೆ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಡ್ಗಾಡು ತರೋಕ್ಕೆ ಹೋಗ್ತಾಯಿದ್ದೀವಿ. ಮಡ್ಗಾಡು ನಮ್ಮ KR ನಗರದಲ್ಲಿ ಎಲ್ಲೂ ಸಿಗಲಿಲ್ಲ. ಅವರು ತರಿಸ್ಕೊಡೋ ಅಷ್ಟರೊಳಗೆ ನಾವು ಮೈಸೂರಿಗೆ ಹೋಗಿ ತರ್ತೀವಿ ಅಂತ ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಒಂದು ಅಂಗಡಿನ ಹುಡುಕಿ ಈಗ ಅಂಗಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಅಂಗಡಿಗೆ ಹೋಗಿ ಸಿಗುತ್ತಾ ಇಲ್ವೋ ನೋಡೋಣ. ಆಲ್ಮೋಸ್ಟ್ ಸಿಗಲಿಲ್ಲ ಅಂದರೂ ಮೈಸೂರು ಒಂದು ರೌಂಡು ಬಿಡ್ಸ್ ಹಾಕೊಂಬರ್ತೀವಿ. ಪೆಟ್ರೋಲ್ ವೇಸ್ಟು, ನಮ್ಮ ಗಾಡಿ ಗೊತ್ತಲ್ಲ, ಕುಡಿದು ಸಾಕಾಗೈತೆ. ನಮ್ಮ ಬೇಬಿಗೋಸ್ಕರ ಕಷ್ಟಪಡಲೇಬೇಕು. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಗಾಡಿಗೆ ಏನಾದ್ರು ಮಾಡಿಫೈ ಮಾಡಿಸೋರಿದ್ರೆ DM ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಯಾವ್ಯಾವ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ. ಬನ್ನಿ ಮೈಸೂರಿಗೆ ಹೋಗೋಣ. ಎಕ್ಕೋ ನಾಗರಬಾವಿ ಇದೇನಕ್ಕೋ, ಎಕ್ಕೋ ನಾಗರಬಾವಿ ಇದೇನಕ್ಕೋ. ನಾವೀಗ ಮೈಸೂರಿಗೆ ಹೋಗ್ತಾ ಇರೋದು ನಮ್ಮ KR ನಗರದಿಂದ ಹೈವೇ ರೂಟಲ್ಲ, ಇದು ಅಡ್ ರೂಟಲ್ಲಿ ನಮ್ಮ ರೈಡರ್ DO ದೀಕ್ಷಿತ್ ಅವರ ಊರಿಂದ ಲೋಕಲ್ ಪ್ಲೇಸಲ್ಲಿ ಹೋಗ್ತಾ ಇರೋದು. ಇಲ್ಲಿಂದ ಶಾರ್ಟ್ ಕಟ್ಟಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಹತ್ರ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಈ ರೂಟಲ್ಲಿ, ಹೊಸ ರೂಟಲ್ಲಿ ಹೋಗ್ತಾ ಇದ್ದೀವಿ. ನೋಡ್ರಿ, ಇಲ್ಲೂ ಮನೆ ಕಟ್ತವ್ರೆ. ಆದರೂ ಕೆಲವು ಸಲ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದೇ ತಿಂಕೆ ಹೊರಗಡೆ ಕಾಣ್ತಾ ಇರುತ್ತೆ. ನಾವೇನಾರು ಅಂದ್ಕೊಂಡು ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗಲೇ ಎಲ್ಲ ಕೆಲಸಗಳು ನಮ್ಮ ಕಡೆ ಮುಂದೆ ಬರುತ್ತೆ. ಹೋಗೋ ರೂಟಲ್ಲಿ ಒಂದು ಹಳೆ ಸೆಂಟ್ರಲ್ಲಿ ಒಂದು 500 ಮೀಟ್ರು ಹತ್ತತ್ರ ಅರ್ಧ ಕಿಲೋಮೀಟರ್ ಹತ್ರ ಬರೀ ಸೇತುವೆ ರೋಡೇ ಇದೆ. ಬನ್ನಿ, ಒಳ್ಳೆ ಜಾಗ ತೋರಿಸ್ತೀನಿ. ವ್ಯೂ ತುಂಬ ಚೆನ್ನಾಗಿದೆ. ಒಳ್ಳೆ ಫೋಟೋ ತಗೊಳಕ್ಕೆ ತುಂಬ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ. ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ನಮ್ಮ ಗಾಡಿದು ಮೊನ್ನೆ ಸೌಂಡ್ ಬಂದ್ಬಿಟ್ಟಿತ್ತು ಕಣ್ರಿ. ಫುಲ್ಲು ಎದುರೋಗ್ಬಿಟ್ಟಿದ್ವಿ. ಏನೋ ಸೌಂಡ್ ಬರ್ತೈತಲ್ಲ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹೋದ್ವಿ. ಆಮೇಲೆ ಗೊತ್ತಾಯಿತು ಈ ಕಂಬಗಳು ಇದೆಯಲ್ಲ, ಈ ಕಂಬಗಳಿಗೆ ಗಾಳಿ ಸ್ಪೀಡ್ ಹೊಡೆದು ಆ ಸೌಂಡ್ ಬರ್ತಿದೆ ಅಂತ. ಈ ಸ್ಪೀಡು ಸೌಂಡ್ ಆದಮೇಲೆ ಮುಂದಕ್ಕೆ ಬಂದಮೇಲೆ ಈ ಸೌಂಡ್ ಕಡಿಮೆ ಆಯಿತು ಅಂತ ಅಂದ್ಬಿಟ್ಟು ಹೆಂಗ ಜೀವ ಬಾಯಿಗೆ ಬಂದಿತ್ತು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಹಂಗೆ ಸಮಾಧಾನ ಆಯಿತು. ಗಾಡಿ ಏನಾರು ಹಾಳಾಗ್ಬಿಟ್ಟೈತಾ ಅಂತ. ಹಿಂಗೋ ಏನೂ ಆಗಲಿಲ್ಲ, ಖುಷಿ. ನಾವೀಗ ಬಂದಿರೋ ರೂಟು KR ನಗರ ಟು ಮೈಸೂರಿಗೆ ಇರುವಂಥ ಹೈವೇಗೆ ಈಗ ಕನೆಕ್ಟ್ ಆಗುತ್ತೆ ನೋಡಿ. ರೈಟ್ಗೆ ಹೋದರೆ ನಮ್ಮ ಹುಣಸೂರು, ಕುಶಾಲನಗರ, ಮಡಿಕೇರಿ ಸಿಗುತ್ತೆ. ಆ್ಯಂಡ್ ಲೆಫ್ಟಿಗೆ ತಿರುಗಿದ್ರೆ ನಾವೀಗ ಮೈಸೂರಿಗೂ ಹೋಗ್ತೀವಿ. ಇಲ್ಲಿ ಪೆಟ್ರೋಲ್ ಬಂಕು ಇದೆ, ಊಟದ ಅಂಗಡಿನೂ ಇದೆ, ಊಟನೂ ಮಾಡ್ಬೋದು, ಹೋಟೆಲ್ಗೂ ಹೋಗ್ಬೋದು. ಸೀದಾ ಮುಂದೆ ಬಂದರೆ ಅಲ್ಲೇ ಲೆಫ್ಟಲ್ಲೇ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಯಾರೋ ಹೇಳೋರು ಹೆಣ್ಮಕ್ಳಿಗೆ ಕರೆಕ್ಟಾಗಿ ಗಾಡಿ ಓಡಿಸ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಮೈಸೂರಲ್ಲಿ ತುಂಬ ಮಳೆ, ಅದಕ್ಕೋಸ್ಕರ ಮೈಸೂರಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಎಂಟ್ರಿ ಇದು. ಆಲ್ಮೋಸ್ಟ್ ಮೈಸೂರಿಗೆ ಫಸ್ಟ್ ಸಿಗ್ನಲ್ ಸ್ಟಾರ್ಟಿಂಗ್ ಇದು. ಅದಕ್ಕೆ ಇಲ್ಲೇ ರೈಟ್ ಸೈಡಲ್ಲಿ ಊಟಕ್ಕೆ ಅಂತ ನಿಂತ್ಕೊಂಡ್ವಿ. ನಮ್ಮ ಬ್ರೋ ಯಾವುದೋ ದೊಡ್ಡ ಹೋಟ್ಲಿಗೆ ಕರ್ಕೊಂಬಿಟ್ಟವ್ರೆ, ರಾಜ್ ಫುಡ್ ಕೋರ್ಟ್ ಅಂತ, ತುಂಬ ದೊಡ್ಡದು. ಅದಕ್ಕೆ ಒಳಗೆ ಕೂತಿದ್ದಾರೆ. ಬನ್ನಿ ನೋಡೋಣ ಹೆಂಗೆ ಕೂತಾರೆ ನೋಡಿ ಸೈಲೆಂಟಾಗಿ. ಅವ್ರಿಗೆ ವ್ಲಾಗ್ ಮಾಡೋಂಗಿಲ್ಲ ಅಂತ ಹೇಳಿದೆ, ಅದಕ್ಕೆ ಎಲ್ಲ ಮಾಡ್ತೀನಿ ಅಂದರು. ನಿಮ್ಮ ತಾಯಣೆ ಅಂದ್ಬಿಟ್ಟೆ, ಅದಕ್ಕೆ ವ್ಲಾಗ್ ಮಾಡಿದ್ರೆ ಸೈಲೆಂಟಾಗಿ ಕೂತಿದ್ದಾರೆ ನೋಡಿ. 2 ಟಿಶ್ಯೂ ವೇಸ್ಟ್ ಮಾಡಿ ಇಟ್ಬಿಟ್ಟವ್ರೆ. ಇದು ಸೇರಿ 3. ಯಾರು ಬರ್ತಾನೆ ಇಲ್ಲ, ವ್ಯಾಲ್ಯೂನೇ ಇಲ್ವಾ ನಮಗೆ? ಬರಪ್ಪ ಯಾರು? ನಮ್ಮ ಬ್ರೋ ಏನು ರೆಡಿ ಆಗ್ತಾ ಇದ್ದಾರೆ ನೋಡಿ.
ಒಂದು ನೂಡಲ್ಸು, ಒಂದು ಜೀರಾ ರೈಸ್ ಹೇಳಿದ್ದಾರೆ. ಹೆಂಗಿರುತ್ತೆ ನೋಡೋಣ ಹೊಸ ಹೋಟ್ಲು ಟೇಸ್ಟು. ನೋಡಿ ಎಷ್ಟು ಬೆಳ್ಳಗೆ ಕಾಣ್ತಾರಲ್ವ ನಮ್ಮ ಬ್ರೋ. ಹುಡುಗರು ಈ ಸುರಸುಂದರಾಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಈ ಮಳೆಯಲ್ಲಿ ನೆಂದ್ಬಿಟ್ರೆ ಕೂದಲೆಲ್ಲ ಹೆಂಗೆ ಆಗುತ್ತೆ. ಅದರಲ್ಲೂ ಜೊತೆಗೆ ಈ ಹೆಲ್ಮೆಟ್ ಅಂತ ಹಾಕೊಂಡ್ಬಿಟ್ರೆ ನಮ್ಮ ಕೂದಲು ಜೀವನ ಪೂರ್ತಿ ಉದುರೇ ಹೋಗ್ತಾ ಇರುತ್ತೆ ಒಂದೊಂದು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಕೂದಲೆಲ್ಲ ಒಂಥರ ಆಗ್ಬಿಟ್ಟಿದೆ. ತಲೆ ಬಾಚ್ಕೊಳ್ಳೋಣ ಅಂದರೆ ಕೂದಲೆಲ್ಲ ಕೈಯೆಲ್ಲ ಒಂಥರ ಆಗ್ತದೆ ಬ್ರೋ. ಹೆಂಗೆ ನೋಡ್ಕೊಂಡಿದೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರಲ್ವ ಅವಾಗ ಟೈಮ್ ಪಾಸ್ ಆದಾಗ ಚೆನ್ನಾಗಿ ಇದು ಮಾಡ್ತಾರೆ. ಎಡಿಟಿಂಗು ಮತ್ತೆ ಅವೈಲೇಬಲ್ ಆಗಿದೆ. ಯಾರಿಗಾದರೂ ವಿಡಿಯೋ ಎಡಿಟಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಫಾರ್ ಮೀ ಆನ್ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಹಾಗೆ ಎಲ್ಲ ಮಾಡಿಕೊಡಲ್ಲ. ನಿಮಗೂ ಇಷ್ಟವಾಗಬೇಕು ಅಂದರೆ ದುಡ್ಡು ತೊಗೋತೀನಿ, ಕಮಿಷನ್ಸ್ ಬೇಕು, ಕಮಿಷನ್ ಸುಮ್ಮನೆ ಎಲ್ಲ ಮಾಡಲ್ಲ. ಗೊತ್ತಿರೋರ್ಗಷ್ಟೇ, ಫ್ರೀ. ತುಂಬ ಪರಿಚಯ ಇರೋರಿಗೆ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಓಕೆ, ಎಡಿಟಿಂಗ್ ಫ್ರಮ್ ಅವೈಲೇಬಲ್ ಹಿಯರ್. ಟೇಸ್ಟ್ ಹೇಗಿದೆ? ನೂಡಲ್ಸು ಚೆನ್ನಾಗಿದೆ ಗೈಸ್. ಬಂದರೆ ಅಕಸ್ಮಾತ್ ನೀವೇನಾದ್ರು ಮೈಸೂರು ರೂಟ್ ಏನಾದ್ರು ಬರ್ತಿದ್ರೆ ಇಲ್ಲಿ ಬಂದು ತಿನ್ಕೊಂಡೋಗಿ. ನೈಸ್ ಟೇಸ್ಟ್ ಚೆನ್ನಾಗಿದೆ, ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ತೀರಾ ಮಸಾಲೆನೂ ಜಾಸ್ತಿ ಇಲ್ಲ. ಒಂದೊಳ್ಳೆ ಟೇಸ್ಟ್ ಫುಡ್ಡು ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ಮೈಸೂರು ಸೈಡ್ ಬಂದಾಗ ನೀವು ಬಂದು ಊಟ ಮಾಡ್ಕೊಂಡೋಗಿ. ಇಲ್ಲೇ ಸರ್ಕಲ್ಲು ಎಂಟ್ರಿ. ಫಸ್ಟು ಮೈಸೂರನ್ನೇ ಮೊದಲನೇ ಸಿಗ್ನಲ್ ಬಿಟ್ಟರೆ ರೈಟ್ಸಲ್ಲಿ ಇಂಡಿಯನ್ ಪೆಟ್ರೋಲ್ ಆಯಿಲ್ ಇದೆ. ಅದರ ಆಪೋಸಿಟ್ ಇರೋದೇ ಐಶ್ವರ್ಯ ಪೆಟ್ರೋಲ್ ಬಂಕ್ ಅಂತೆ. ಅದರ ಆಪೋಸಿಟ್ ಇರೋದೇ ಈ ನಮ್ಮ ರಾಜ್ಕುಮಾರ್ ಹೋಟೆಲ್ಲು. ಬಂದು ಟೇಸ್ಟ್ ಟ್ರೈ ಮಾಡಿ ನೋಡಿ. ರಾಜ್ಮಹಲ್ ಅಂತೆ, ಸಾರಿ ಇದಲ್ಲ, ರಾಜ್ಮಹಲ್ ಅಂತ. ಚೆನ್ನಾಗಿದೆ. ರಾಜಂಗೆ ತಕ್ಕಂತೆ ಕರ್ಕೊಂಬಂದಿದ್ದಾರೆ ಬ್ರೋ ಅವರು. ಫಸ್ಟಿಗೆ ತಟ್ಟೆ ಕೊಟ್ಟಾಗಿದ್ದು ಯಾಕೆ 2 ಸ್ಪೂನ್ ಕೊಟ್ಟವ್ರೆ, ಇನ್ನೊಂದು ಕೊಟ್ಟವ್ರೆ, ಮ್ಯಾಗಿ ಸ್ಪೂನ್ ಒಂದು ಕೊಟ್ಟವ್ರೆ, ಈ ಸ್ಪೂನ್ ಒಂದು ಕೊಟ್ಟವ್ರೆ ಅಂತ ಕನ್ಫ್ಯೂಸ್ ಆಗಿತ್ತು. ಲಾಸ್ಟ್ ಒಂದು ರೌಂಡ್ ಖಾಲಿ ಮಾಡಾದ್ಮೇಲೆ ಗೊತ್ತಾಯಿತು ಉಳಿದಿದ್ದು ಬಳದಿದ್ದೆಲ್ಲ ಎಳ್ಕೊಳಕ್ಕೋಸ್ಕರ ಇನ್ನೊಂದು ಸ್ಪೂನ್ ಕೊಟ್ಟಿದ್ದಾರೆ ಅಂತ. ಫೈನಲಿ ಊಟ ಮುಗಿಸ್ಕೊಂಡು ಹೊರಟ್ವಿ. ಅಷ್ಟೊತ್ತಿಗೆ ಮಳೆನೂ ಕಡಿಮೆ ಆಗಿತ್ತು. ನಮ್ಮರು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರು. ಒಳಗೆ ನಿಮ್ಮ ತಾಣೆ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ವಿಡಿಯೋ ಮಾಡಿರಲಿಲ್ಲ. ಆಚೆ ಬಂದವರಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾರೆ. ಟೆಕ್ನಾಲಜಿ. ಪೋಲೋ ಗಾಡಿ, ಎಲ್ಲೋ ಬೋರ್ಡು ಬ್ರೋ, ಎಲ್ಲೋ ಬೋರ್ಡಲ್ಲಿ ಪೋಲೋ ಗಾಡಿ. ನೋಡಿ ಯಾವ ರೇಂಜಿಗೆ ಮೈಸೂರು ಅಪ್ಡೇಟ್ ಆಗಿದೆ ಅಂತ. ದಿಸ್ ಈಸ್ ಮೈಸೂರು. ಇಂತು ಫೈನಲಿ ಮೈಸೂರಿಗೆ ಬಂದಾಯಿತು. ಮೈಸೂರಲ್ಲಿ 100 ಫೀಟ್ಸ್ ರೋಡಲ್ಲಿ ಇಲ್ಲಿ ಸ್ವಸ್ತಿಕ್ ಆಟೋಮೊಬೈಲ್ ಅಂತ ಇದೆ ಮೈಸೂರಲ್ಲಿ. ಈ ಅಂಗಡಿಯಲ್ಲಿ ಎಲ್ಲ ಸ್ಪಾಟ್ಸ್ಗಳು ಸಿಗುತ್ತಂತ. ಓ ಖುಷಿ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು ಸಾರ್ಥಕ ಆಯಿತು. ಬನ್ನಿ ಐಟಮ್ ನೋಡೋಣ ಹೇಗಿದೆ ಅಂತ. ಅಲ್ಲಿ ಸ್ಪೇರ್ ಸ್ಪಾಟ್ ಸಿಗಲಿಲ್ಲ, ಅದಕ್ಕೆ ನಮ್ಮರು ಅಂಗಡಿಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದಕ್ಕೆ. ಅಜ್ಜಿ ಆಗಿದ್ದಾಗಲಿ ಇವತ್ತು ಸಿಗಲೇಬೇಕು. ಅಲ್ಲಿ ಯಾವುದೋ ಒಂದು ಮಾಸ್ಕ್ ಕಾಣಿಸ್ತೀರಿ. ಚಿಕ್ಕ ನೋಡೋಣ, ಅದಕ್ಕಾದರೆ ಆಗಬಹುದು. ತುಂಬ ಚೆನ್ನಾಗಿದೆ ಅದು. ಸಿಗುತ್ತೆ ಅನಿಸುತ್ತೆ. ಯಾರೋ ಫೈನಲಿ ಐ ಗಾಟ್. ಅಂಗಡಿ ಸಿಕ್ತು, ಮೆಟೀರಿಯಲ್ ಸಿಕ್ತು, ಖುಷಿ ಆಯಿತು. ಅಷ್ಟರಿಂದ ಬಂದಿದ್ದು ಲಾಸ್ ಆಗಲಿಲ್ಲ. ಅಲ್ಲಿ ಎಲ್ಲ ಸಿಗುತ್ತೆ ಅಂದ್ಕೊಂಡೆ, ಅಲ್ಲಿ ಸಿಗಲಿಲ್ಲ, ಇಲ್ಲಿ ಸಿಕ್ತು. ಅಂಗಡಿ ನೀವು ನೋಡ್ಕೊಳ್ಳಿ, ನಿಮಗೂ ಬೇಕಾಗುತ್ತೆ. ಮಹಾವೀರ್ ಆಟೋ ಸ್ಪೇಸ್ ಮೈಸೂರಲ್ಲಿ ಇರೋದು. ನಿಮಗೆ ಬೇಕಾದಂತಹ ಮಾಡಿಫೈ ಐಟಮ್ಸ್ಗಳು ತುಂಬ ಬೇಗ ಸಿಗುತ್ತೆ ಇಲ್ಲಿ ಮೈಸೂರಲ್ಲಿ. ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಬೇಕಾದಂಥ ಸ್ಪೇಸ್ ಪಾರ್ಟ್ಸ್ಗಳೆಲ್ಲ ಸಿಕ್ತು. ಆದರೆ ಕಾಯಿಲ್ ಒಂದು ಸಿಕ್ಕಿಲ್ಲ. ಕಾಯಿಲ್ಗಾಗಿ ಪರದಾಡ್ತಿದ್ದೀವಿ. ಈಗ ಅದೊಂದು ಸಿಗುತ್ತೆ. ನಮ್ಮ ಬ್ರೋ ಅವರು ಗೂಗಲ್ ಮ್ಯಾಪ್ ಇಟ್ಕೊಂಡು ಮುಂದೆ ಓಡೋಗಿದ್ದಾರೆ. ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಹಿಂದೆ ಹೋಗೋಣ. ಬನ್ನಿ. ಡ್ಯಾಮೇಜ್ ಏನಾದರೂ ಕಲರ್ ಬೇರೆ ಇಲ್ಲ, ಕ್ಯಾಪ್ ಕಲರು, ಕ್ಯಾಪ್ ಬ್ಲ್ಯಾಕ್. ಫೈನಲಿ ನಮಗೆ ಬೇಕಾದಂಥ ಎಲ್ಲ ಐಟಮ್ಸ್ಗಳು ಸಿಕ್ತು. ನಮ್ಮ ಬೇಬಿ ಫುಲ್ ಹ್ಯಾಪಿ. ಮಕ್ಕಳು ಆಗಿದ್ದಾಗಲೇ ಕಷ್ಟಪಟ್ಟರು ಇಲ್ಲ, ಕೊನೆಗೂ ನನಗೆ ಬೇಕಾದಂಥ ಐಟಮ್ ತಂದುಬಿಟ್ರು ಅಂತ. ನಾನು ಆಗಲೇ ಕೂಲಿಂಗ್ ಗ್ಲಾಸ್ನ ಹಾಕ್ಸ್ಬಿಟ್ಟಿದ್ದೀನಿ ಬ್ಲೂ ಕಲರ್ದು. ಟೋಟಲಿ ಫೈನಲ್ ವಿಡಿಯೋ. ಈಗ ಕೆ ಆರ್ ನಗರಕ್ಕೆ ಹೋಗಿ ಹಾಕ್ಸ್ಬಿಟ್ರೆ ಫೈನಲ್ ನನಗೆ ಅಂಟಿ ಫುಲ್ಲು ರೆಡಿ ಆಗ್ಬಿಟ್ಲಳೆ.
ಫೈನಲಿ ದೇವರು ಎಲ್ಲ ಐಟಮ್ಗಳು ಮೈಸೂರಿಂದ ತೊಗೊಂಡು ಗಾಡಿ ಡಿಕ್ಕಿಗೆ ಹಾಕ್ಕೊಂಡು ಸೀದಾ KR ನಗರಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಆಲ್ಮೋಸ್ಟ್ ಫಿಟ್ ಮಾಡಬಹುದು ಅಂತ ಅಂದ್ಕೊಂಡು ಹೋಗಿದ್ದೀವಿ. ಮೆಕ್ಯಾನಿಕ್ಕಿಗೂ ಹೇಳಿದ್ವಿ ಬಂದೇ ಬರ್ತೀವಣ್ಣ, ಇವತ್ತು ಐಟಮ್ ತೊಗೊಂಡು ಬಂದ್ಬಿಡ್ತೀವಿ, ಇವತ್ತು ಫಿಟ್ ಮಾಡಿ ಹೋಗಲೇಬೇಕು, ರೆಡಿ ಮಾಡಿ ಬಿಡಬೇಕು ಇವತ್ತು ಅಂತ ಅಂದ್ಬಿಟ್ಟು ಬಂದ್ವಿ. ಹೀಗೆ ಬರ್ತಾ ಬರ್ತಾ ಮುಂದ್ಗಡೆ ಒಂದು ಒಳ್ಳೆ ವ್ಯೂ ತೋರಿಸ್ತೀವಿ ನೋಡಿ. ಆಟ ತಕ್ಕೊಳಕ್ಕೆ ಒಳ್ಳೆ ನೇಚರ್. ಫೈನಲಿ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೀಗೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ವಿಡಿಯೋ ಗಾಡಿ ರೆಡಿಯಾಗಿರೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ವಾಚ್ ಮಾಡಿ ಜಂಗಮಾಸ್ ವ್ಲಾಗ್.